ಅತ್ತೆ ಕೂಡ ಅಮ್ಮನೇ ಅಲ್ವಾ? ರಮಾ ಅಮ್ಮ, ನಾನು ನಿನ್ಗೆ ತಾಯಿ ಥರಾನೇ ಅಲ್ವಾ? ನೋಡು ಸಕ್ಕು, ನಿನ್ನೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ನಿಮ್ಮ ಚಿಕ್ಕ ಮಾವನವ್ರಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಪಾಠ ಕಲಿಸ್ದೆ. ಈ ಮನೆ ಸೊಸೆ ಅಂತ ಸಾಬೀತ್ ಮಾಡ್ದೆ ನೀನು. ನೀನ್ ನನ್ಗಿಷ್ಟ ಆದೆ ಕಣೆ. ಅತ್ತೆ, ನಿಮ್ಗೆ ನನ್ನ ಹತ್ರ ಏನಾದ್ರೂ ಕೆಲಸ ಇದೆಯಾ? ನಿನ್ನಂಥ ಗುಣವಂತೆ ನನಗೆ ಹೆಂಡತಿ ಆಗಿರೋದು ಯಾವ ಜನ್ಮದಲ್ಲೂ ನಾನು ಮಾಡಿರೋ ಪುಣ್ಯ. ನೀನು ಈ ಮನೆ ಗೃಹಲಕ್ಷ್ಮಿಯಾಗಿ ನಿನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದ್ಯಾ. ಏನಮ್ಮ, ಏನಾದ್ರೂ ಕೆಲ್ಸ ಇದ್ರೆ ಮಾತ್ರ ನಾನು ಇಲ್ಲಿಗೆ ಬಂದು ನಿನ್ ಜೊತೆ ಮಾತಾಡ್ಬೇಕಾ? ನಿನ್ನ ಅಭಿನಂದಿಸೋಕೆ ಬರ್ಬಾರ್ದಾ? ಇಲ್ಲಾಂದ್ರೆ ದಿಗು ಮಾತ್ರ ನಿನ್ನ ಹೊಗಳ್ಬೇಕಾ, ನಾನ್ ಹೊಗಳ್ಬಾರ್ದಾ? ನಿನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಿದೆ ಸಕ್ಕು. ಅಯ್ಯೋ ಇಲ್ಲ, ನಾನು ಬಾಯಿ ತಪ್ಪಿ ಹಾಗಂದೆ ಅಷ್ಟೇ ಅತ್ತೆ. ಓ, ನಾನು ಯಾಕೆ ಬಂದೆ ಅಂದ್ರೆ, ಇವತ್ತು ಹಬ್ಬ ಅಲ್ವಾ? ಹಬ್ಬಕ್ಕೆ ವ್ರತ ಮಾಡ್ಬೇಕು ಅಂತ ಗೊತ್ತು ಅನ್ಕೊಂತೀನಿ. ಗೊತ್ತು. ತಲೆಗೆ ಎಣ್ಣೆ ಹಚ್ಚಬೇಕು, ಅರ್ಶನ ಹಚ್ಚಬೇಕು, ಬಿಸಿ ನೀರಿನ ಸ್ನಾನಕ್ಕೆ ವ್ಯವಸ್ಥೆ ಮಾಡಬೇಕು. ಅಯ್ಯೋ ಅಮಾಯಕಿ, ಅದನ್ನೆಲ್ಲ ಮರ್ತ್ಬಿಡು. ವ್ರತಕ್ಕೆ ಅವು ಮುಖ್ಯ ಅಲ್ಲ, ಅದು ಪತಿ ಸೇವೆ. ಅದನ್ನ ಆಮೇಲೆ ನೋಡೋಣ. ನೀನು ಮುಖ್ಯವಾಗಿ ಮೊದಲನೇ ದೀಪಾವಳಿಗೆ ಈ ವ್ರತನ ತಪ್ಪದೇ ಮಾಡ್ಬೇಕು. ಸಿರಿಪುರದಲ್ಲಿರೋ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಿಗೆ ದೀಪಾರಾಧನೆ ಮಾಡಿ ಹಿಂತಿರುಗ್ ಬರ್ಬೇಕು. ನಿನ್ನನ್ನ ಸೌಭಾಗ್ಯವತಿಯಾಗಿ ಆಶೀರ್ವದಿಸು ಅಂತ, ಜೊತೆಗೆ ನಿನ್ನ ಗಂಡನ್ಗೆ ಯಶಸ್ಸು ಸಿಗ್ಲಿ ಅಂತ, ದೀರ್ಘಾಯುಷ್ಯ ಕೊಡ್ಲಿ ಅಂತ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಬೇಕು. ನಿನ್ನಿಂದ ಆಗತ್ತೆ ಅಲ್ವಾ? ಆಯ್ತು ಅತ್ತೆಯವ್ರೆ, ನನ್ನಿಂದ ಆಗತ್ತೆ. ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನೀನ್ ಎಷ್ಟು ಒಳ್ಳೆಯವಳೆ. ಈಗ ನಾನ್ ನಿನ್ಗೆ ತುಂಬಾ ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳು. ಬೆಳಗ್ಗೆ ಎದ್ದ ತಕ್ಷಣ ಗಂಡನ್ ಮುಖ ನೋಡ್ದೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ನೀನ್ ದಿಗು ನಿನ್ನನ್ನ ನೋಡ್ಬಾರ್ದು. ಇದನ್ನ ನೆನ್ಪಿಟ್ಕೋಬೇಕು. ದೇವಸ್ಥಾನದಿಂದ ಹಿಂತಿರುಗ್ ಬಂದ ಮೇಲೆ ಹಬ್ಬನ ಸಂಭ್ರಮದಿಂದ ಆಚರಿಸುವಂತೆ. ನಿನ್ನಿಂದ ಆಗತ್ತೆ ಅಲ್ವಾ? ಆಯ್ತು ಅತ್ತೆ, ನೀವ್ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸಂತೋಷ. ಸರಿ, ಎದ್ದೇಳು. ಬೆಳಗಾಗ್ತಾ ಬಂತು, ಬೇಗ ಸಿದ್ಧ ಆಗೋ. ಅವ್ರ ಒಳ್ಳೇದಕ್ಕೋಸ್ಕರ ನಾನು ಈ ವ್ರತ ಮಾಡ್ತೀನಿ. ಪಾಂಡುರಂಗ, ನೋಡ್ದೆ ಅಲ್ವಾ ಅತ್ತೆ ನನ್ನ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಂತ? ನಾನು ಮಾಡಿದ ಒಳ್ಳೆ ಕೆಲಸ ಮನೆಯವ್ರ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ನನ್ನಿಂದ ಎಲ್ರೂ ಸಂತೋಷ ಪಡ್ಬೇಕು. ನನ್ನಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಮಾಡು. ಸಕ್ಕು ಅವಳು ಸೀರೆ ಮೇಲೆ ಶಾಲ್ ಹೊತ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಹಾಗಾದ್ರೆ ಚಿಕ್ಕಮ್ಮ ಅವ್ರ ಹಬ್ಬ ಅದ್ಭುತವಾಗಿರತ್ತೆ ಅಂತಾಯ್ತು. ಸಂತೋಷ ಪಡ್ತಾರೆ. ಸಕ್ಕುಗೆ ಇದು ಇಷ್ಟ ಆಗತ್ತೆ ಅಲ್ವಾ? ಅವರು ತುಂಬಾ ಗುಣವಂತೆ. ನಿಮ್ ಕೈಯಿಂದ ಅವ್ರಿಗೆ ಏನೇ ಕೊಟ್ರು ಆನಂದ ಪಡ್ತಾರೆ. ಅವರು ಮನುಷ್ಯರಿಗೆ ಬೆಲೆ ಕೊಡ್ತಾರೆ, ವಸ್ತುಗಲ್ಲ. ದಿಗೋ, ಅಮ್ಮ ಬರ್ತಾ ಇದ್ದಾರೆ. ಏನೇ ಗಂಗಿ, ಅಂಗಳದಲ್ಲಿ ರಂಗೋಲಿ ಹಾಕ್ತೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೋಗ್ತೀನಮ್ಮವ್ರೆ, ಸಗಣಿ ನೀರ್ ಹಾಕ್ ಬಂದಿದ್ದೆ. ಏನ್ ದಿಗು, ಏನಾಯ್ತು? ನೀನ್ ಯಾಕೋ ತುಂಬಾ ಗಾಬರಿ ಆಗಿದ್ಯಲ್ಲ? ಏನಿಲ್ಲ ಏನಿಲ್ಲ ಅಮ್ಮ, ಏನಿಲ್ಲ. ಯಾಕೆ, ಏನಾಯ್ತಮ್ಮ? ನಾವೇನನ್ನಾದ್ರೂ ಬಚ್ಚಿಡ್ಬೇಕು ಅಂತ ಪ್ರಯತ್ನ ಪಟ್ರೆ
ಆ ಗಾಬರಿಲಿ ಅದು ಕಾಣಿಸೋ ಹಾಗೆ ನಾವೇ ಮಾಡ್ತೀವಿ. ಅಲ್ ನೋಡು, ನನಗೆ ಶಾಲು ಕಾಣಿಸ್ತಿದೆ. ಶಾಲು ತಾನೇ? ಆರ್ತಿಗೋಸ್ಕರ ತಂದಿದೀಯಾ? ಮತ್ತೆ ಯಾಕದನ್ನ ಬಚ್ಚಿಡ್ತಿದೀಯಾ? ತಪ್ಪು ಮಾಡಿರೋ ಒಂಥರ ಯಾಕೆ ಗಾಬರಿ ಆಗ್ತಿದ್ಯಾ? ಶಾಲು ಹೆಂಡತಿ ಕೊಡಕ್ಕೆ ತಾನೇ? ಕೊಡಪ್ಪ, ಸಕ್ಕು ಸಂತೋಷ ಪಡ್ತಾಳೆ. ಒಳ್ಳೇದು. ನಾನೀಗ ಯಾಕೆ ಬಂದೆ ಅಂದ್ರೆ, ನಮಗೆ ವ್ಯಾಪಾರ ಮುಖ್ಯ ಅಲ್ವಾ? ನೋಡು, ನಾನು ಬಲವಂತ ಮಾಡಲ್ಲ. ನಿನಗಿಷ್ಟ ಆದ್ರೇನೆ ನೀನು ಈ ಕೆಲಸ ಮಾಡು. ಅದು ನಿನ್ನ ಶ್ರೇಯಸ್ಸಿಗೋಸ್ಕರ, ನಮ್ಮ ಕುಟುಂಬದ ಒಳಿತಿಗೋಸ್ಕರ. ಇವತ್ತು ನೀನು ಬಾಬಾ ಅವರ ಆಸನದ ಹತ್ರ ಕೂತ್ಕೊಂಡು ಜಪ ಮಾಡ್ಬೇಕು ಕಣೋ. ಮನಸ್ಫೂರ್ತಿಯಾಗಿ ಸ್ಮರಣೆ ಮಾಡ್ಬೇಕು. ಮುಖ್ಯವಾಗಿ ನಮ್ಮ ಕಷ್ಟಗಳು ತೀರೋದಿಕ್ಕೆ ಪ್ರಮುಖ ಕಾರಣ ಬಾಬಾ ಅವರೇ ಅಲ್ವಾ? ಮಾಡ್ತೀಯಾ ಅಲ್ವಾ? ಆಯ್ತಮ್ಮ, ಈಗ್ಲೇ ಹೋಗಿ ಧ್ಯಾನ ಶುರು ಮಾಡ್ತೀನಿ. ನನಗ್ ಗೊತ್ತು, ಯಾವತ್ತೂ ನೀನು ನನ್ನ ಮಾತಿಗಿಲ್ಲ ಅನ್ನಲ್ಲ ಅಂತ. ಸರಿದಿಗೋ, ಮನಸಾರೆ ಬಾಬಾ ಅವ್ರನ್ನ ಸ್ಮರಣೆ ಮಾಡು. ಬಾಬಾ ಅವರು ನಿನ್ನ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾರೆ. ಪಾಂಡುರಂಗ, ಇವತ್ತು ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅತ್ತೆ ನನ್ಗೆ ವ್ರತ ಮಾಡೋಕ್ ಹೇಳಿದ್ದಾರೆ, ಕೇಳಿಸ್ಕೊಂಡೆ ಅಲ್ವಾ? ಸಕ್ಕು, ಸಕ್ಕು, ಕಾಣಿಸ್ತಿಲ್ವಲ್ಲ? ಸಕ್ಕು ಎಲ್ಲಿಗೆ ಹೋದ್ಲು? ಪತಿರಾಯರು ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಸಕ್ಕು ಗುಣವಂತೆ. ಅವಳಿಗೆ ಮನೆ ಕೆಲಸಗಳೆಲ್ಲ ಬರುತ್ತೆ. ಅದ್ಭುತವಾಗಿ ರಂಗೋಲಿ ಹಾಕ್ತಾಳೆ. ಪತಿರಾಯರು ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾಳೆ. ಚೆನ್ನಾಗಿದೆ. ಸಕ್ಕು ಎಲ್ಲಿಗೆ ಹೋದ್ಲು? ಕಾಣಿಸ್ತಿಲ್ವಲ್ಲ? ಸಕ್ಕೋ, ಅಯ್ಯೋ, ಅಮ್ಮ ಬರ್ತಾ ಇದ್ದಾರೆ. ಅಮ್ಮ, ಅಲ್ಲ, ನೀನು ಧ್ಯಾನದಲ್ಲಿ ಕೂತಿರ್ತೀಯಾ ಅಂತ ಅನ್ಕೊಂಡೆ. ಹೌದಮ್ಮ, ಹೋಗ್ತಾ ಇದ್ದೀನಿ. ಸಕ್ಕು, ಸಕ್ಕು, ನೀನಿವಾಗ ಹೊರಗಡೆ ಬರ್ಬೋದು. ಬಾ. ದಿಗು ನಿನ್ನ ನೋಡ್ಲಿಲ್ಲ ತಾನೆ? ಇಲ್ಲ, ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಅತ್ತೆ. ನಾನು ನನ್ನ ಎರಡೂ ಕಣ್ಗಳಿಗೆ ಕೈಗಳನ್ನ ಅಡ್ಡ ಇಟ್ಕೊಂಡಿದ್ದೆ. ನಾನು ಅವ್ರನ್ನ ನೋಡ್ಲಿಲ್ಲ.